ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಹೇಗೆ ಇನ್ಫೋಸಿಸ್ಸಿಂದ ಇಂಟರ್ವ್ಯೂ ಕಾಲ್ ಬಂತು, ನನಗೆ ಹೇಗೆ ಆಫರ್ ಸಿಕ್ತು ಅನ್ನೋದಾಗಿರುತ್ತೆ. ಕಂಪ್ಲೀಟ್ ಡೀಟೇಲ್ ಇದರಲ್ಲಿ ಹೇಳ್ತೀನಿ ನಾನು. ಲೈಕ್ ನನಗೆ ಫಸ್ಟ್ ಬಂದು ನನಗೆ ಇದು ಇಂಟರ್ವ್ಯೂ ಬಂದು ಮೇಲ್ ಬಂದಿತ್ತು ನನಗೆ. ಲೈಕ್ ಇಂಟರ್ವ್ಯೂ ಇದೆ ಅಂತ. ಇಂಟರ್ವ್ಯೂ ಪ್ಲೇಸ್ ಬಂದು ನನಗೆ ಲೈಕ್ ಇದು ಆಫ್ಲೈನ್ ಇಂಟರ್ವ್ಯೂ ಆಗಿತ್ತು. ಮೈಸೂರಾಗಿತ್ತು ಲೊಕೇಶನ್ನು. ಸೊ ನಾವು ನಿಯರ್ ಬೈ ಮೈಸೂರೇ ಇರೋದ್ರಿಂದ ನಾನು ಮೈಸೂರು ಲೊಕೇಶನ್ಗೆ ಹೋಗಿದ್ದೆ, ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಏನಿತ್ತು ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಫಸ್ಟ್ ರೌಂಡೇ ನನಗೆ ಆ್ಯಪ್ಟಿಟ್ಯೂಡ್ ಇತ್ತು. ಫಸ್ಟ್ ಜಸ್ಟು ಅವರು ಎಂಟ್ರಿ ಮಾಡುವಾಗಲೇ ಇದು ಲೈಕ್ ಪರ್ಟಿಕ್ಯುಲರ್ ರೋಲಿಗೆ ಅಥವಾ ಪರ್ಟಿಕ್ಯುಲರ್ ಡೆಸಿಗ್ನೇಷನ್ಗೆ ಅವರು ಹೈಯರ್ ಮಾಡೋದಾಗಿದ್ದರಿಂದನೇ ಲೈಕ್ ಅಲ್ಲೇ ಸಾರ್ಟ್ಔಟ್ ಮಾಡ್ತಿದ್ರು ರೆಸ್ಯೂಮೆ ನೋಡೆ. ಲೈಕ್ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಇದೆಯಾ, ಲೈಕ್ ಅದೇ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ, ಆ ರಿಲೇಟೆಡ್ ಅವ್ರಿಗೆ ಜಾಬ್ ಡಿಸ್ಕ್ರಿಪ್ಷನ್ ರಿಲೇಟೆಡ್ ಆಗಿರುವಂತಹ ಅವ್ರು ಏನು ಕಳಿಸಿದ್ರು ಲೈಕ್ ಅವರು ಇಂಟರ್ವ್ಯೂ ಬರೋಕ್ಕೆ ಏನೇನು ರಿಕ್ವೈರ್ಮೆಂಟ್ ಹೇಳಿದರು ಮುಂಚೆನೇ ಆದರೂ ಆ ಕ್ಯಾಂಡಿಡೇಟ್ಸೇ ಬಂದಿದ್ದಾರಾ ಅಂತ. ಬಿಕಾಸ್ ಲೈಕ್ ಬೇರೆ ಬೇರೆ ಕ್ಯಾಂಡಿಡೇಟ್ಸು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇರೋರು ಬಂದಿರ್ತಾರೆ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಅಥವಾ ಫ್ರೆಷರ್ಸು. ಇದು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸಿಗೆ ಮಾತ್ರ ಇಂಟರ್ವ್ಯೂ ಆಗಿರೋದ್ರಿಂದ ಅವರಲ್ಲೇ ಸಾರ್ಟ್ಔಟ್ ಮಾಡಿ ಕೆಲವು ಜನ ಮಾತ್ರ ತೊಗೊಂಡ್ರು. ನಾನು ಹೋಗಿದ್ದಿನ ತುಂಬ ಜನ ಬಂದಿರಲಿಲ್ಲ, ಒಂದು ಅರೌಂಡ್ 40 ಮೆಂಬರ್ಸ್ ಇದ್ದರು ಇಂಟರ್ವ್ಯೂಗೆ. ಅದರ್ವೈಸ್ ಇದು ಪೂಲ್ ಇಂಟರ್ವ್ಯೂ ಅಂತ ಹೇಳಿದ್ರೆ ತುಂಬ ಜನ ಬಂದಿರ್ತಾರೆ, ಒಂದು 200-300 ಆ ಥರ ಇರ್ತಾರೆ. ಲೈಕ್ ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ನಾನು ಹೋಗಿದ್ದಾಗ ಅಷ್ಟೇ ಜನ ಇದ್ದರು. ಮತ್ತು ಬಂದಿದ್ರು ಅನಿಸುತ್ತೆ 200. ಅದರಲ್ಲೆಲ್ಲ ಸಾರ್ಟ್ಔಟ್ ಮಾಡಿ 40 ಮೆಂಬರ್ಸ್ ಮಾತ್ರ ಇಂಟೇಕ್ ಮಾಡಿದ್ರು. ಇಂಟೇಕ್ ಮಾಡಿ ಲೈಕ್ ಇಂಟೇಕ್ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಎ ರೆಕ್ರೂಟ್ಮೆಂಟ್. ಲೈಕ್ ಕ್ವಾಲಿಫಿಕೇಷನ್ ಸಾರ್ಟ್ಔಟ್ ಮಾಡಿದ್ರು. ಲೈಕ್ ಅವ್ರದ್ದು ರಿಕ್ವೈರ್ಮೆಂಟ್ ಸಾರ್ಟ್ಔಟ್ ಮಾಡಿಬಿಟ್ಟು ಬೇಸ್ಡ್ ಆನ್ ರೆಸ್ಯೂಮೆ ಎಕ್ಸ್ಪೀರಿಯನ್ಸು. ನೆಕ್ಸ್ಟು ನನಗೆ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಇದ್ದಿದ್ದೆ ಆ್ಯಪ್ಟಿಟ್ಯೂಡ್ ಇಂಟರ್ವ್ಯೂ ಆಗಿತ್ತು. ಎಲ್ಲರಿಗೂ ಒಂದು ರೂಮಲ್ಲಿಟ್ಟು ಅವ್ರದ್ದೇ ಒಂದು ಆ್ಯಪ್ ಇರುತ್ತೆ, ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಹೇಳಿದರು. ಐಫೋನಲ್ಲೂ ಅದು ವರ್ಕ್ ಆಗುತ್ತೆ, ಆ್ಯಂಡ್ರಾಯ್ಡ್ಗೂ ಅದು ವರ್ಕ್ ಆಗುತ್ತೆ. ಎಲ್ಲರೂ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ ಲೈಕ್ ಆ ಮೇಲ್ ಐ ಡಿ ಬಿಫೋರ್ ಆ ಮೇಲ್ ಐ ಡಿಲೇ ನೀವು ಅಪ್ಲೈ ಮಾಡಿರ್ತೀರಲ್ವಾ ಇಂಟರ್ವ್ಯೂ, ಅದರಲ್ಲಿ ಬಿಫೋರ್ 3 months ಲೈಕ್ ನೀವು ಯಾವ ಇಂಟರ್ವ್ಯೂನೂ ತೊಗೊಂಡಿರಬಾರ್ದು. ಸೇಮ್ ಇನ್ಫೋಸಿಸಲ್ಲೇ ಲೈಕ್ ಇದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕಂಪ್ನೀಸಲ್ಲಿರುತ್ತೆ. ನೀವು ಒಂದು ಕಂಪ್ನೀಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅದು ರಿಜೆಕ್ಟ್ ಆದರೆ 3 to 6 months ನೀವು ಅದೇ ಕಂಪ್ನೀಲಿ ಮತ್ತೆ ಇಂಟರ್ವ್ಯೂ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಪ್ರೊಸೀಜರ್ ಹೇಗೆ ಅಂತ, ಅದ್ರ ಮೇಲೆ ಬೇಸಿಡಾಗಿ ಪ್ರಿಪೇರ್ ಆಗಿ ಬಂದಿರ್ತೀರ. ಅಥವಾ ಬೇರೆಯವ್ರಿಗೆ ಆಪರ್ಚುನಿಟಿ ಲಾಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಆ ಥರ ಒಂದು ಎಲ್ಲ ಕಂಪ್ನೀಸಲ್ಲೂ ರೂಲ್ಸ್ ಮಾಡಿರ್ತಾರೆ. ಆ ಥರ ಹೋದಾಗ ನನಗೂ ರಿಜಿಸ್ಟರ್ ಆಯಿತು. ನಾನು ಬಿಕಾಸ್ ಇದೇ ಫಸ್ಟ್ ಟೈಮ್ ನಾನು ಇನ್ಫೋಸಿಸಲ್ಲಿ ಇಂಟರ್ವ್ಯೂ ಕೊಡ್ತಿರೋದು. ಸೊ ನಾನು ಇಂಟರ್ವ್ಯೂ ಕೊಟ್ಟೆ. ನನಗೂ ಲೈಕ್ ಆ್ಯಪ್ಟಿಟ್ಯೂಡ್ ಬರೆದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಎಲ್ಲರದ್ದು ಕ್ಲಿಯರ್ ಆಗೋ ತನಕ. ಅವ್ರೇನು ಲೈಕ್ ನಾವು ಬರೆದು ಕಂಪ್ಲೀಟ್ ಆದ ತಕ್ಷಣ ಅಲ್ಲಿ ಅವ್ರು ಅದೇ ತಕ್ಷಣ ರಿಸಲ್ಟ್ ಹೇಳೋದಿಲ್ಲ. ಓಕೆ, ನನಗೆ ಇಂಟರ್ವ್ಯೂ ಇತ್ತು, ಅಲ್ಲಿ ಫ್ಯೂ ಕ್ಯಾಲ್ಕುಲೇಷನ್ ಇತ್ತು. ನಾನೊಂದು ಶೀಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಿದ್ರೆ ನನ್ನ ರಿಕ್ವೈರ್ಮೆಂಟ್ ಏನಿತ್ತು, ಆಪ್ಷನ್ ಇದು ಲೈಕ್ ಆಪ್ಟಿಟ್ಯೂಡ್ ಅಂದರೆ ಗೊತ್ತಲ್ವಾ, ಆಪ್ಷನ್ಸ್ ಇರುತ್ತೆ. ನಮ್ಗೆ ಯಾವುದು ಆನ್ಸರ್ ಅನಿಸುತ್ತೆ ಅದನ್ನು ಟಿಕ್ ಮಾಡೋದಷ್ಟೇ. ಸೊ ಒಂದು ಸರ್ಟೇನ್ 25 ಕ್ವಶನ್ಸ್ ಇತ್ತು ಅರೌಂಡ್. ಅದಕ್ಕೆ ನಾನು ಆನ್ಸರ್ ಮಾಡಿದೆ. ಅವ್ರು ಕಟ್ ಆಫ್ ಎಷ್ಟು ನಿಲ್ಲಿಸಿದ್ರು ನನಗೆ ಗೊತ್ತಿಲ್ಲ. ಬಟ್ ಆಫ್ಟರ್ ದಟ್ ಎಲ್ಲರೂ ನಂದು ಆಯಿತು, ನನ್ನ ಕಂಪ್ಲೀಟ್ ಆಯಿತು. ನನಗಿಂತ ಮುಂಚೆನೂ ಎಷ್ಟೊಂದು ಜನ ಕಂಪ್ಲೀಟ್ ಆಗಿತ್ತು. ನಂದಾದ್ಮೇಲೆ ನಾನು ವೆಯ್ಟ್ ಮಾಡಿದೆ. ಲೈಕ್ ಸಮ್ ಟೈಮ್ ಎಲ್ಲರದು ನಮ್ಮ ಜೊತೆ ತೊಗೊಂಡಿದ್ರಲ್ಲ ಟೆಸ್ಟ್, ಅವ್ರದ್ದೆಲ್ಲ ಕಂಪ್ಲೀಟ್ ಆಗೋ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ಮೇಲೆ ನನಗೆ ಹೇಳಿದ್ರು ನೆಕ್ಸ್ಟು ಬಂದು ಇವರಿಗೆ ನೆಕ್ಸ್ಟ್ ರೌಂಡ್ಗೆ ನಂದು ಸೆಲೆಕ್ಟ್ ಆಗಿತ್ತು. ಎಷ್ಟೊಂದು ಜನದ ರಿಜೆಕ್ಟು ಕೂಡ ಆಗಿತ್ತು. ಆ ರೌಂಡಲ್ಲಿ ಮೇ ಬಿ ಎಷ್ಟು ಸರ್ಟೆನ್ ಪರ್ಸೆಂಟೇಜ್ ಅಂತ ಇಟ್ಕೊಂಡಿದ್ರು ಅನಿಸುತ್ತೆ, ಅಷ್ಟು ಯಾರ್ಯಾರ್ದು ಬಂದಿರಲಿಲ್ಲ ಅವ್ರದ್ದು. ನಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿದ್ದರಿಂದ ಮತ್ತು ನಂದು ಆ್ಯಪ್ಟಿಟ್ಯೂಡು ಕ್ಲಿಯರ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಮಾಡಿದ್ರು. ನೆಕ್ಸ್ಟ್ ಲೆವೆಲ್ಗೆ ಮೂವ್ ಮಾಡಿದ್ಮೇಲೆ ಲೈಕ್ ನನಗೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಮತ್ತೆ ನೆಕ್ಸ್ಟ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಮೇಲೆ ಆವತ್ತೇ ನನಗೆ ಟೆಕ್ನಿಕಲ್ ಕೂಡ ಆಯಿತು. ಟೆಕ್ನಿಕಲಲ್ಲಿ ನನಗೆ ಇಟ್ಸ್ ಎ P2P ಪ್ರೋಸೆಸ್ಗೆ ಬಂದು ಇಂಟರ್ವ್ಯೂ ನಡೀತಾ ಇತ್ತು. ಐ ಮೀನ್
ನನಗೆ ಪರ್ಟಿಕ್ಯುಲರ್ ಆಗಿ ತೊಗೊಂಡಿದ್ದು P2P ಪ್ರೋಸ್, P2P R2R ಆ್ಯಂಡ್ O2C 3 ಇತ್ತು. ಬಟ್ ನನಗೆ ಅವರು ಔಟ್ ಮಾಡೋಕ್ಕೆ ರೆಡಿ ಇದ್ದಿದ್ದು P2Pಗೆ. ಓಕೆ, P2Pನೂ ನನಗೆ ಎಕ್ಸ್ಪೀರಿಯೆನ್ಸ್ ಇದ್ದರಿಂದ ನನಗೇನು ಇಶ್ಯೂ ಇರಲಿಲ್ಲ ಜಾಯ್ನ್ ಆಗೋದಕ್ಕೆ. ನಾನು ಹೋಗ್ಬಿಟ್ಟು ಸರಿ ಇಂಟರ್ವ್ಯೂ ಕೊಟ್ಟೆ. ಅದನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಲ್ಲೇ ಆನ್ ಫೇಸ್ ಹೇಳೋದಿಲ್ಲ, ನೀವು ಸೆಲೆಕ್ಟ್ ಆರ್ ರಿಜೆಕ್ಟ್ ಅಂತ ಹೇಳಿಬಿಟ್ಟು. ಹೇಗೆ ಟೆಕ್ನಿಕಲ್ ಇಂಟರ್ವ್ಯೂ ನಡೆಯುತ್ತೆ ಆ ಥರನೇ ನಡೀತು. ದಿಸ್ ಇಸ್ ಎ ಫೇಸ್ ಟು ಫೇಸ್ ಇಂಟರ್ವ್ಯೂ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ಮತ್ತೆ ಅದರಲ್ಲಿ ಎಷ್ಟೊಂದು ಜನ ಸಾರ್ಟ್ ಔಟ್ ಮಾಡಿದ್ರು. ಅದರಲ್ಲೂ ನಾನು ಸೆಲೆಕ್ಟ್ ಆಗಿದ್ದೆ. ನಾನು ಸೆಲೆಕ್ಟ್ ಆದಮೇಲೆ ನನಗೆ ನೆಕ್ಸ್ಟ್ ರೌಂಡ್ ಯಾವುದೂ ಇರಲಿಲ್ಲ. ಲೈಕ್ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಆಗಿರಲಿ, ಫೇಸ್ ಟು ಫೇಸ್ ಆಗಿರಲಿ, ಅಥವಾ ಅದರ್ HR ರೌಂಡ್ಸ್ ಆಗಿರಲಿ, ಯಾವುದೂ ಇರಲಿಲ್ಲ. ಡೈರೆಕ್ಟ್ ನನಗೆ ಲೈಕ್ ಸ್ಯಾಲ್ರಿ ಡಿಸ್ಕಷನ್ ರೌಂಡ್ ಇತ್ತು. ಸ್ಯಾಲ್ರಿ ಡಿಸ್ಕಷನ್ ಇನ್ ದ ಸೆನ್ಸ್, ನನಗೆ ನನ್ನ ಸ್ಯಾಲ್ರಿ ಬೇಸ್ಡ್ ಆನ್ ಪ್ರೀವಿಯಸ್ ಕಂಪ್ನಿ ಸ್ಯಾಲ್ರಿ ಬೇಸ್ಡ್ ಅವ್ರು ಇಷ್ಟು ಪರ್ಸೆಂಟೇಜು ಅಂತ ನನಗೆ ಎಲ್ಲರಿಗೂ ಅಷ್ಟೇ ಪ್ರೀವಿಯಸ್ ಬೇಸ್ ಎಷ್ಟಿತ್ತು ಅಂತ ಅವರೊಂದು ಸರ್ಟೆನ್ ಪರ್ಸೆಂಟೇಜ್ ಇಟ್ಕೊಂಡಿದ್ರು. ಅದ್ರ ಬೇಸ್ ಮೇಲೆ ಸ್ಯಾಲ್ರಿ ಡಿಸ್ಕಷನ್ ಮಾಡಿದ್ರು. ಓಕೆ, ನಾನು ಸಮ್ ಟೈಮ್ ಅವರೊಂದು ಫೈನಲ್ ಡೇಟ್ ಕೊಟ್ಟರು. ಆಮೇಲೆ ಸರ್ಟೈನ್ ಅವ್ರದ್ದು ನೋಟಿಸ್ ಪೀರಿಯಡ್ ಕೂಡ ಲೈಕ್ ನನ್ನ ಹತ್ರ ಕನ್ಫರ್ಮ್ ಮಾಡಿಕೊಂಡ್ರು. ಅದಾದಮೇಲೆ ನನ್ನದು ಇಂಟರ್ವ್ಯೂ ಮುಗಿಸ್ಕೊಂಡು ಬಟ್ ಅವರು ಯಾವುದೇ ನನಗೆ ಡೇಟ್ ಆಫ್ ಜಾಯ್ನಿಂಗ್ ಕೊಟ್ಟಿರಲಿಲ್ಲ, ಮತ್ತು ಮೇಲ್ ಥ್ರೂ ಕನ್ಫರ್ಮ್ ಮಾಡಿರಲಿಲ್ಲ. ಜಸ್ಟ್ ಇದು ಓರಲ್ ಕಮ್ಯುನಿಕೇಷನ್ ಆಗಿತ್ತು. ನಿಮ್ಮದೆಲ್ಲ ರೌಂಡ್ಸ್ ಕ್ಲಿಯರ್ ಇದೆ, ಆರ್ ಯು ರೆಡಿ ಟು ಜಾಯ್ನಿಂಗ್ ದ ಕಂಪ್ನಿ ಅಂತ ಕೇಳಿದರು. ನಾನು ಅವಾಗ ಲೈಕ್ ಐ ನೀಡ್ ಸಮ್ ಟೈಮ್ ಅಂತ ಹೇಳಿಬಿಟ್ಟು ಸ್ಯಾಲ್ರಿ ಡಿಸ್ಕಷನ್ ಎಲ್ಲ ಆಗಿ ಓಕೆ, ಇನ್ನೊಂದು ನನಗೆ ಕಾಲೇ ಬರುತ್ತೆ, ಟೆಲಿಫೋನಿಕ್ ಕಾಲು, ಅದರಲ್ಲಿ ನಾವು ಫರ್ದರ್ ಡಿಸ್ಕಸ್ ಮಾಡೋಣ. ಬಟ್ ಅವತ್ತು ನೀವು ನಿಮ್ಮ ಒಪಿನಿಯನ್ನ ಹೇಳಲೇಬೇಕಾಗತ್ತೆ, ಇನ್ನೂ ಸ್ವಲ್ಪ ಟೈಮ್ ಅಂತ ನೀವು ಕೇಳೋ ಹಾಗಿಲ್ಲ ಅಂತ ಹೇಳಿದರು. ಓಕೆ, ಹೆಂಗಿರೋ ಟೈಮ್ ಕೊಟ್ಟಿದ್ದಾರಲ್ಲ ಅಂದ್ಕೊಂಡು ನಾನು ಅವತ್ತೇ ನಾನು ಅದನ್ನು ನೋಡಿಕೊಂಡು ಮುಗಿಸ್ಕೊಂಡು, ಇದು ಆಲ್ಮೋಸ್ಟ್ ನಾನು ಬೆಳಗ್ಗೆ 9 ಗಂಟೆಗೆ ಹೋಗಿದ್ದು, ಮಧ್ಯಾಹ್ನ 2-3 ಗಂಟೆ ತನಕನೂ ಇದೇ ಆಯಿತು. ಬಿಕಾಸ್ ಇದು ಪ್ರೋಸೆಸ್ಸು ಚಿಕ್ಕದೇ ಆಗಿರುತ್ತೆ, ಬಟ್ ಒಬ್ರಿಗೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ವಲ್ಲ. ಇಲ್ಲಿ ತುಂಬ ಜನ ಬಂದಿರ್ತಾರೆ, ಅವರಿಗೋಸ್ಕರ ಲೈಕ್ ಪ್ರತಿಯೊಬ್ಬರಿಗೂ ಆಗಬೇಕು. ಮೀನ್ ವೈಲು ಅವರು ಲೈಕ್ ನಮ್ದಾಗಬೇಕಾದ್ರೆ ಅವರು ವೆಯ್ಟ್ ಮಾಡ್ತಿರ್ತಾರೆ. ಎಲ್ಲರಿಗೂ ಆಗೋ ತನಕ ನಾವು ಕೂಡ ವೆಯ್ಟ್ ಮಾಡಬೇಕು. ಹಾಗಾಗಿ ನಾನು ಇಂಟರ್ವ್ಯೂ ಕೊಟ್ಟು ಬಂದಮೇಲೆ ಇದು ನನಗೆ ಕನ್ಫರ್ಮ್ ಮಾಡಿರಲಿಲ್ಲ. ನೆಕ್ಸ್ಟು ನನಗೆ ಒಂದು 3 ಡೇಸ್ ಟೈಮ್ ಕೊಟ್ಟಿದ್ರು. 3 ಡೇಸ್ ಆದಮೇಲೆ ಮತ್ತೆ ಅದೇ HR ನನಗೆ ಕಾಲ್ ಮಾಡಿ ನಿಮಗೆ ಕನ್ಫರ್ಮ್ ಮಾಡ್ತೀರಾ ಅಂತ ಕೇಳಿದ್ರು. ಮತ್ತು ಅದೇ ಡಿಸ್ಕಷನ್ ಮಾಡಿದೆ. ಲೈಕ್ ನಂಗೆ ಸ್ಯಾಲ್ರಿದು ಏನೇನು ಲೈಕ್ ನೆಗೋಷಿಯೇಷನ್ ಥರ ರೌಂಡ್ ಇರುತ್ತೆ. ಲೈಕ್ ಅವ್ರು ಹೇಳಿದ ತಕ್ಷಣ ಅದೇ ಕೊಟ್ಟಿಗೆ ನಾವು ಒಪ್ಕೊಬೇಕು ಅಂತಲೂ ಇಲ್ಲ, ನಾವು ಹೇಳಿದ ತಕ್ಷಣ ಅವರು ಆ್ಯಕ್ಸೆಪ್ಟ್ ಮಾಡಬೇಕು ಅಂತೇನಿಲ್ಲ. ನಮಗೆ ಏನು ಅನಿಸುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡ್ಬೋದು ನಮ್ಮ ಕೇಪಬಿಲಿಟಿಗೆ. ಅವ್ರಿಗೇನು ಅನಿಸುತ್ತೆ ಅದನ್ನು ಲೈಕ್ ಅವರು ಡಿಸ್ಕಸ್ ಮಾಡ್ತಾರೆ. ಲೈಕ್ ನಾನು ಒಂದು ಸರ್ಟೈನು ನನಗೆ ಇಷ್ಟೇ ಪ್ಯಾಕೇಜ್ ಬೇಕು ಅಂದ ತಕ್ಷಣ ಅವ್ರು ಕೊಡೋಲ್ಲ. ಅವರೇ ಹೇಳಿದ ತಕ್ಷಣ ಅವ್ರು ಇಷ್ಟೇ ಪ್ಯಾಕೇಜ್ ತೊಗೊಳ್ಳಿ ಅಂದ ತಕ್ಷಣ ಅದು ನಮಗೆ ಬಿಟ್ಟಿದ್ದು. ನಮಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ಹೋಗಿ ಜಾಯ್ನ್ ಆಗ್ಬೋದು. ಇಲ್ಲ ನಂಗೆ ಸರ್ಟೈನ್ ಲೈಕ್ ನನಗೆ ಹಿಂಗೆ ಬೇಕಂತ ಹೇಳಿದ್ರೆ ಅದನ್ನು ನಾವು ಸ್ಯಾಲ್ರಿ ಡಿಸ್ಕಷನಲ್ಲಿ ಮಾತಾಡ್ಬೋದು. ಸ್ಯಾಲ್ರಿ ಡಿಸ್ಕಷನ್ ಅಂತ ಒಂದು ರೌಂಡ್ ಇರೋದೇ ಲೈಕ್ ಈ ಥರ ಲೈಕ್ ನಮ್ಮದು ಒಪಿನಿಯನ್ಸ್ ಏನಿದೆ, ಅವ್ರ ಒಪಿನಿಯನ್ಸ್ ಏನಿದೆ ಅದನ್ನು ಹೇಳೋಕೆ. ಅದನ್ನು ಬಿಟ್ಟು ಅವ್ರು ಹೇಳಿದ ತಕ್ಷಣ ಒಪ್ಕೊಂಡ್ರೇ ಕೆಲಸ, ಆ ಥರ ಏನೂ ಇಲ್ಲ. ಲೈಕ್ ಆ ಥರ ಥಿಂಕ್ ಮಾಡಿಬಿಡಿ. ಸ್ಯಾಲ್ರಿ ಡಿಸ್ಕಷನ್ ಬರೋದೇ ಯಾವುದೇ ಇಂಟರ್ವ್ಯೂಸಲ್ಲಿ ನೀವು ಪೂರ್ತಿ ಕಂಪ್ಲೀಟಾಗಿ ಎಲ್ಲ ರೌಂಡ್ಸು ಕ್ಲಿಯರ್ ಮಾಡಿ ನಿಮಗೆ ಸೆಲೆಕ್ಟ್ ಆಗಿದ್ದರೆ ಮಾತ್ರ. ನಿಮ್ಮ ಸ್ಯಾಲ್ರಿ ಲಾಸ್ಟು ನಿಮ್ಗೆ ಆಫರ್ ಮಾಡೋಕ್ಕಿಂತ ಮುಂಚೆ ಅದನ್ನು ಡಿಸ್ಕಸ್ ಮಾಡಿ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ಜಾಯ್ನಿಂಗ್ ಬೋನಸ್ ಆಗಿರ್ಬೋದು, ವೇರಿಯಬಲ್ ಪೇ ಆಗಿರ್ಬೋದು, ಅಥವಾ ಏನೇನು ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆ ಅದರಲ್ಲಿ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಮ CSTC ಅಲ್ಲಿ ಅಂತ ಆಗಿರ್ಬೋದು. ಅದೆಲ್ಲ ಬಿಫೋರ್ ಆಫರ್ ಲೆಟರು ನಿಮ್ಗೊಂದು ಕಾಲ್ ಬರುತ್ತೆ, ಅದರಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಅದ್ರ ಪ್ರಕಾರನೇ ನಿಮಗೆ ಲೈಕ್ ನೀವು ಜಾಯ್ನ್ ಆದಮೇಲೆ ಹೋಗ್ಬಿಟ್ಟು ಅದನ್ನು ನೀವು ಚೇಂಜ್ ಮಾಡ್ಸೋಕ್ಕಾಗಲ್ಲ. ಬೇರೆ ಕಂಪ್ನೀಲಿ ನನಗೂ ಇನ್ನೂ ಬೆಟರ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಏನು ಆಫರ್ ಮಾಡಿರ್ತಾರೆ ಆಫರ್ ಡಿಸ್ಕಷನ್ನಲ್ಲೇ ಬಿಫೋರ್ ಆಫರ್ ಲೆಟರ್ ನಿಮಗೇನು ಡಿಸ್ಕಷನ್ ಆಗಿರುತ್ತೆ ಆವಾಗಲೇ ಕ್ಲಾರಿಟಿಯಾಗಿ ಡಿಸ್ಕಸ್ ಮಾಡ್ಕೊಂಡಿರಬೇಕು. ಆವಾಗಲೇ ನಿಮಗೆ ಎಲ್ಲ ಡಿಸ್ಕ್ಲೋಸ್ ಮಾಡಿರ್ತಾರೆ ಅವರು CTCದು ಸ್ಟ್ರಕ್ಚರ್ ಎಲ್ಲ ಆಫರ್ ಲೆಟರ್ ಥ್ರೂನೇ. ಲೈಕ್ ಆಫರ್ ಲೆಟರ್ ಜೊತೆನೇ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಅಂದ್ಬಿಟ್ಟು ಒಂದು ಸಪ್ರೇಟ್
ಎಕ್ಸೆಲ್ನ ಕಳಿಸಿರ್ತಾರೆ. ಅದನ್ನು ನೀವು ನೀಟಾಗಿ ಓದಿ ಯಾವ್ಯಾವ್ದು ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ವಿತೌಟ್ ದ್ಯಾಟ್ ನೀವು ಯಾವ್ದು ಲೈಕ್ ನಿಮ್ಮದು ಅದು ನೋಡದೆ ಲೈಕ್ ಬ್ಲೈಂಡಾಗಿ ಹೋಗಿಬಿಟ್ಟು ಕಂಪ್ನಿ ಜಾಯ್ನ್ ಆದಮೇಲೆ ಓಕೆ ಇವ್ರು ಇಷ್ಟು ಮಾತಾಡಿದರು. CTC ಇಸ್ ಎ ಡಿಫ್ರೆಂಟ್. CTC ಅನ್ನೋದೇ ಬೇರೆ, ಅದು ವೇರಿಯಬಲ್ ಪೇ, ಫಿಕ್ಸ್ಡ್ ಪೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದ್ರದ್ದೇ ಬೇರೆ ಆಗಿರುತ್ತೆ, ಲೈಕ್ ನಮಗೆ ಬೈ ಹ್ಯಾಂಡ್ ಸಿಗೋದೇ ಬೇರೆ ಆಗಿರುತ್ತೆ. ಸೊ ನೀವು ಅದ್ರದ್ದು ಏನು ಇದು ಕೊಟ್ಟಿರ್ತಾರೆ, ಅದು ಇದಕ್ಕೆ ಏನಂತಾರೆ ಅಂತ ನಂಗೆ ನೆನಪಾಗ್ತಿಲ್ಲ. ಒಂದು ಎಕ್ಸೆಲಲ್ಲಿ ನಮಗೆ ಬ್ರೇಕ್ಔಟ್ಸು ಇದು ಕೊಟ್ಟಿರ್ತಾರೆ, ಸ್ಯಾಲ್ರಿ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ಓದ್ಕೊಂಡು ನೀಟಾಗಿ ನೋಡಿಕೊಂಡು ಫಿಕ್ಸ್ಡ್ ಪೇದು ಏನಿದೆ ಸ್ಯಾಲ್ರಿ ಸ್ಟ್ರಕ್ಚರು, ವೇರಿಯಬಲ್ ಪೇ ಏನಿದೆ, ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡಿಕೊಂಡೆ ಚೆಕ್ ಮಾಡಿಕೊಂಡೆ ನೀವು ಹೋಗ್ಬಿಟ್ಟು ಕಂಪ್ನಿಗೆ ಜಾಯ್ನ್ ಆಗಿ. ಅದರ್ವೈಸ್ ಚೆಕ್ ಮಾಡದೆ ಯಾವತ್ತೂ ಜಾಯ್ನ್ ಆಗೋಕೆ ಹೋಗ್ಬಿಡಿ, ಅದು ತುಂಬ ಕಷ್ಟ ಆಗುತ್ತೆ. ನಮ್ಮ ಎಕ್ಸ್ಪೆಕ್ಟೇಷನ್ ಇಷ್ಟು ಮಾಡಿದ್ವಿ, ನಮ್ಮ CTC ಇಷ್ಟು ಆಫರ್ ಮಾಡಿದರು, ಬಟ್ ನಂಗೆ ಸ್ಯಾಲ್ರಿ ಇಷ್ಟು ಬರ್ತಿದೆ ಅನ್ನೋದು ನಮಗೆ ಮೇ ಬಿ ಡೌಟ್ಫುಲ್ ಥರ ಉಳ್ಕೊಳ್ಬೋದು. ಬಟ್ ಆಫ್ಟರ್ ಜಾಯ್ನ್ ಆದಮೇಲೆ ನಮಗೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇಷ್ಟು ನನಗೆ ಇನ್ಫೋಸಿಸಲ್ಲಿ ಹೇಗೆ ಆಫರ್ ಲೆಟರ್ ಬಂತು ಅಂತ. ನಾನು ಅಲ್ಲಿ ಕಂಪ್ನಿಗೆ ಜಾಯ್ನ್ ಆದ್ನಾ ಅಥವಾ ಆಗಲಿಲ್ವಾ, ಅಥವಾ ಏನಕ್ಕಾಗಲಿಲ್ಲ, ಅಥವಾ ಹೇಗೆ ನನ್ನ ಇಂಟರ್ವ್ಯೂ ಪ್ರೋಸೆಸ್ಸು ಏನೇನು ನನಗೆ ಕ್ವಶನ್ಸ್ ಕೇಳಿದರು ಅದನ್ನು ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ. ಆವಾಗ ಲೈಕ್ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.